ಡಿಬೇಟ್ ಬರಕ್ ಹೇಳಿ. ಆ ಮನ್ರೇಗಾಗೂ ಈಗ ಮನ್ರೇಗಾಗೂ ಏನಿದೆ ಅದನ್ನ ಬೇಕಾದ್ರೆ ನಾನು ಅವ್ರನ್ನ ಆಹ್ವಾನಿಸ್ತೇನೆ. ಎಲ್ಲರೂ ಒಂದು ಡಿಬೇಟ್ ಫಿಕ್ಸ್ ಮಾಡಕ್ಕೆ ಹೇಳಿ. ಒಳ್ಳೇದು, ಜನಕ್ಕೂ ಜಾಗೃತಿ ಮೂಡಿಸ್ಬೇಕು. ಅವರು ಯಾರು ಪಾರ್ಟಿ ಪ್ರೆಸಿಡೆಂಟ್, ಅಪೋಸಿಷನ್ ಲೀಡರ್, ಇಲ್ಲ ಸೆಂಟ್ರಲ್ ಮಿನಿಸ್ಟರ್, ಈ 3 ಜನದಲ್ಲಿ ಒಬ್ರು ಯಾವ್ದಾದ್ರು ಟಿವಿಗೆ ಡಿಬೇಟ್ ಮಾಡಕ್ಕೆ ಹೇಳಕ್ಕೆ ಹೇಳಿ. ಅಲ್ಲೇನು ಇದೆ, ನಮ್ಮಲ್ಲಿ ಏನಿದೆ ಅನ್ನೋದನ್ನ ನಾವು ಚರ್ಚೆ ಮಾಡಲಿಕ್ಕೆ ನಾವು ಸಿದ್ಧ ಇದ್ದೀವಿ. 11 ಲಕ್ಷ ಕೋಟಿ ಎಷ್ಟಾರು ಇಲ್ಲಿ 11 ಲಕ್ಷ ಕೋಟಿ ಇತ್ತು ಅಂದ್ರೆ ಸಿಬಿಐ ಅವ್ರಿಗೆ ತಾಕತ್ತಿತ್ತು ಅಂದ್ರೆ 11 ಕೋಟಿ ಭ್ರಷ್ಟಾಚಾರ ಅಂತ ನೀವು ಸುಳ್ಳು ಹೇಳ್ತಾ ಇದ್ದೀಯ. ನೀನು ಯಾವ ಟಿವಿ ನೀನು ಫಸ್ಟ್ ನೀನು ಏನೇನೋ ಮಾತಾಡೋಕೆ ಹೋಗ್ಬೇಡ. ನೀನು ನಡೆಸ್ತೀನು ಫಸ್ಟು ಕರೆಕ್ಟಾಗಿ 11 ಕೋಟಿ ಅಂತ ಹೇಳಿದ್ರು ಅಂತ ಅನ್ಬಿಟ್ಟು ನಿನ್ನ ಮೇಲೆ ಡಿಫಾರ್ಮೇಷನ್ ಕೇಸ್ ಹಾಕ್ಬೇಕು. 11 ಕೋಟಿ ಅಂತ ಯಾರು ಹೇಳಿರ್ಬೇಕಾದ್ರೆ ಜಾಗೃತರಾಗಿ ಹೇಳ್ಬೇಕು. ಹೇಳಿದಾರೆ 11 ಕೋಟಿ ಅಂತ ಸುಳ್ಳಿಲ್ಲ ಹೇಳಕ್ ಹೋಗ್ಬೇಕು. ನಾನು ವಿತ್ ಐ ನೀಡ್ ಎ ಡಾಕ್ಯುಮೆಂಟ್. ಯಾರು ರೆಸ್ಪಾನ್ಸಿಬಲ್ ಪರ್ಸು 11 ಕೋಟಿ ಅಂತ ಹೇಳಕ್ ಆಗಲ್ಲ. 11 ಕೋಟಿ ಅಂದ್ರೆ ಸಾಧಾರಣ ಅಂತ ನೀವು ತಿಳ್ಕೊಳಕ್ ಪೊಲೀಸರ ಜೊತೆ ನೀವು ಸಭೆ ನಡೆಸಿದ್ದು ಕುಮಾರಸ್ವಾಮಿ ಮತ್ತೆ ಪ್ರಶ್ನೆ ಮಾಡಿದ್ದಾರೆ. ಡಿಸಿಎಂಗೆ ಎಕ್ಸ್ಟ್ರಾ ಕೊಂಬು ಇಲ್ಲ ಅನ್ನೋದ್ರ ಬಗ್ಗೆ. ಶಿಷ್ಟಾಚಾರ ಮಂತ್ರಿಗಳಿಗೆ ಇರುವಷ್ಟು ಶಿಷ್ಟಾಚಾರ ಆಯ್ತಪ್ಪ. ಅವ್ರ MLAಗಳು ಇದಾರಲ್ಲ. Malayalam mandate in Kerala. Still I am not aware fully of it. I just look and discuss it. Sir, on Monday the 2-day session, sir. When of the day? ಕುಮಾರಸ್ವಾಮಿ ನಿಮ್ಮ ಅಂದ್ರೆ ಪಕ್ಷದ ಏನೆಲ್ಲ ಮಾಡಿದ್ರಿ, ನಮಗೆ ಅಧಿಕಾರ ಇರ್ಬೇಕಾದ್ರೆ ಏನೆಲ್ಲ ಮಾಡಿದ್ದಾರೆ, ಸಿಕ್ಕಿರುವಂತ ಅಧಿಕಾರ ನಮ್ಗೆ ಸಿಕ್ಕಿಲ್ಲ ಅಂತ ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿದ್ದಾರೆ. ಬಹಳ ಸಂತೋಷ, ಖುಷಿ ಪಡ್ಲಿ, ಸಂತೋಷವಾಗಿರುತ್ತೆ. ಅದನ್ನ ಚರ್ಚೆ ಮಾಡಕ್ ಕೇಳುತ್ತೆ. ಮನ್ರೇಗಾ 2 ಡೇ ಸೆಷನ್ ಮಾಡ್ತೀವಿ ಅಂತ ಹೇಳಿದ್ರೆ ಯಾವಾಗ ಮಾಡ್ತೀವಿ? ಈಗಾಗಲೇ ನಾನು ಹೇಳಿದ್ದೇವೆ, ಮನ್ರೇಗಾ 2 ವಿಚಾರದಲ್ಲಿ 2 ದಿನ ಸ್ಪೆಷಲ್ ಸೆಷನ್ ಮಾಡಿ ವ್ಯಾಪಕವಾಗಿ ಚರ್ಚೆ ಮಾಡ್ತೀವಿ. ಬಿಜೆಪಿ ಅವರು ಕೂಡ ಪಾಪ ಅಭಿಯಾನ ಮಾಡಕ್ಕೆ, ಪ್ರಚಾರ ಮಾಡಕ್ಕೆ ಹೊರಟವ್ರೆ. ಅವ್ರದ್ದು ಏನೇನು ಕಾರ್ಯಕ್ರಮ ಅವರು ಹೇಳಿ. ಈ ಕಾರ್ಯಕ್ರಮದಿಂದ ಜನರಿಗೆ ಏನಾಗ್ತದೆ ಅಂತ ನಾವು ತಿಳಿಸ್ತೀವಿ. ಸರ್, ಕುಮಾರಸ್ವಾಮಿ ಮತ್ತೊಂದು ಆರೋಪ ಮಾಡಿ ನೀವು ಗೃಹ ಇಲಾಖೆಯನ್ನು ಒತ್ತುವರಿ ಮಾಡ್ಕೊಂಡಿದ್ದೀರಾ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.